ಯುದ್ಧ ಈಗ ಜಗತ್ತಿನಾದ್ಯಂತ ಯುದ್ಧದ್ದೇ ವಾತಾವರಣ. ಅದು ಈಗಿಂದಲ್ಲ, ಯಾವಾಗ ಅಮೆರಿಕಕ್ಕೆ ಡೊನಾಲ್ಡ್ ಟ್ರಂಪ್ ಅನ್ನುವ ಹುಚ್ಚ ಬಂದು ಕೂತ್ಕೊಂಡು ಆಗಿಂದನೂ ಕೂಡ ಜಗತ್ತಿನಾದ್ಯಂತ ಬರೀ ಯುದ್ಧದ್ದೇ ಮಾತು. ಈ ಯುದ್ಧ ಯಾರ್ದಾದ್ರೂ ಜೀವವನ್ನು ವಾಪಸ್ ತಂದ್ಕೊಡೋಂಥ ಕೆಲಸ ಇದುವರೆಗೂ ಯಾವ ಥರ ಮಾಡಿದೆಯಾ? ಆದರೆ ಈ ಥರ ಮಾತಾಡೋಕೆ ಹೋದರೆ ಇವರೇನು ಪ್ರಗತಿಪರರು ಬುದ್ಧಿಜೀವಿಗಳು ಅಂತೆಲ್ಲ ಲೇವಡಿ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಯುದ್ಧ ಇದುವರೆಗೂ ಕೂಡ ಯಾವುದೇ ಒಳಿತನ್ನು ಮಾಡಿದಂತಹ ಒಂದೇ ಒಂದು ಉದಾಹರಣೆ ಕೂಡ ಇಲ್ಲ. ಇದು ಜನಕ್ಕೂ ಕೂಡ ಗೊತ್ತು. ಆದರೂ ಕೂಡ ಈ ಯುದ್ಧದ ವಾತಾವರಣ ಇಡೀ ಜಗತ್ತಿನಾದ್ಯಂತ ಇದೆ. ಅದು ರಷ್ಯಾ ವರ್ಸಸ್ ಉಕ್ರೇನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಏನೆಲ್ಲ ಆಗ್ತದೆ ನೋಡ್ತಾ ಇದ್ದೀವಿ. ಈಗ ಮೊನ್ನೆ ತಾನೇ ಖೊಮೇನಿ ಅಂತಕ್ಕಂಥ ಇರಾನ್ನ ಅಧ್ಯಕ್ಷ ಹತ್ಯೆಯಾಗಿದ್ದಾನೆ. ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ಕಾರ್ಯಾಚರಣೆಯಲ್ಲಿ ಈ ಇರಾನ್ನ ಅಧ್ಯಕ್ಷ ಖೊಮೇನಿ ಹತ್ಯೆಯಾಗಿರ್ತಕ್ಕಂಥದ್ದು ದೃಢ ಆಗಿದೆ. ಆ ಬೆನ್ನಲ್ಲೇ ಇಡೀ ಜಗತ್ತಿನಾದ್ಯಂತ ಹಲವಾರು ವಿಷಯಗಳು ಮುನ್ನೆಲೆ ಬರ್ತಾ ಇದ್ದಾವೆ. ಈ ಅಮೆರಿಕದ ವರ್ತನೆ ಇದೆಯಲ್ಲ, ಅಮೆರಿಕದ ವರ್ತನೆಯನ್ನು ಯಾರೂ ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆದರೂ ಅದು ಯಾಕೋ ಗೊತ್ತಿಲ್ಲ, ಭಾರತದಂತಹ ದೇಶಕ್ಕೂ ಕೂಡ ಅಮೇರಿಕ ಅಂತಂದ್ರೆ ಏನೋ ಸಾಫ್ಟ್ ಕಾರ್ನರ್ ಅದು. ನಾವು ಅಮೇರಿಕ ಆಗಬೇಕು ಅನ್ನೋ ಹುಚ್ಚಿದೆಯಲ್ಲ, ಆ ಕಾರಣಕ್ಕೂ ಏನೋ ಗೊತ್ತಿಲ್ಲ. ಆದರೆ ಅಮೇರಿಕ ಇದೆಯಲ್ಲ, ಅಮೇರಿಕದ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಇದೆಯಲ್ಲ, ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಒಳಗೆ ಜಗತ್ತಲ್ಲಿ ನಲುಗಿಸ್ತಾ ಇರ್ತಕ್ಕಂತಹ ಕಪಿಮುಷ್ಟಿಲಿ ಇಟ್ಕೊಂಡು ಆಟಾಡಿಸ್ತಾ ಇರ್ತಕ್ಕಂಥವ್ನು ಈಗ ಈ ಡೊನಾಲ್ಡ್ ಟ್ರಂಪ್ ಅನ್ನೋನು. ಸಾಮ್ರಾಜ್ಯಶಾಹಿ ಅಂತಂದರೆ ಈ ಒಂದೊಂದು ಸ್ವಾಯತ್ತತೆ ಇರತಕ್ಕಂತಹ ಒಂದೊಂದು ದೇಶವನ್ನು ಕೂಡ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಹುನ್ನಾರ ಅದು. ಕ್ಯೂಬಾದಂಥ ಚಿಕ್ಕ ದೇಶ ಆಗಿರ್ಬೋದು, ಲಿಬಿಯಾ ಆಗಿರ್ಬೋದು, ಯಾವ ದೇಶ ಬೇಕಾದ್ರೆ ಆ ದೇಶಗಳಿಗೆ ಅದರದೇ ಆದಂತಹ ಸ್ವತಂತ್ರವಾದ ಒಂದು ಅಸ್ತಿತ್ವ ಇರುತ್ತೆ. ಅದನ್ನ ಆ ದೇಶದ ಸಾರ್ವಭೌಮತ್ವ ಅಂತ ಕರೀತಾರೆ. ಅಲ್ಲಿಯ ಜನಗಳು ನನ್ನ ದೇಶ ಹೆಂಗಿರಬೇಕು ಹೆಂಗಿರಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ನಮ್ಮ ಭಾರತ ಈಗ ಜನಗಳು ಹೆಂಗೆ ಬಯಸ್ತಾ ಇರೋದು ಆ ರೀತಿ ಭಾರತ ಇದೆಯಾ? ಆ ಪ್ರಶ್ನೆ ಕೂಡ ಈ ವಿಚಾರದ ಮುಂದೆ ಬರುತ್ತೆ. ಯಾಕೆ ಅಂತಂದರೆ ಈ ಅಮೆರಿಕದ ಹಿಡಿತಕ್ಕೆ ಸಿಕ್ಕಿದಂತಹ ಭಾರತ ಏನೇನು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಳೆದ ಒಂದು ವರ್ಷದಿಂದ ನಾವು ನೋಡ್ತಾನೆ ಇದ್ದೀವಿ. ಆಪರೇಷನ್ ಸಿಂಧೂರ್ ಒಂದೇ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಕಡಿಮೆ ಅಂತಂದ್ರೆ ಅದು ಎಷ್ಟು ಬಾರಿ ಹೇಳೋದನ್ನ ಗೊತ್ತಿಲ್ಲ, ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ. ಒಂದು ಆಪರೇಷನ್ ಸಿಂಧೂರ್ ಅಂತಂದ್ರೆ ಪಾಕಿಸ್ತಾನ್ ವರ್ಸಸ್ ಇಂಡಿಯಾದ ನಡುವೆ ನಡೀತಾ ಇರ್ತಕ್ಕಂಥ ಯುದ್ಧವನ್ನ ನಿಲ್ಲಿಸೋದಕ್ಕೆ ಈ ಡೊನಾಲ್ಡ್ ಟ್ರಂಪ್ ಯಾರು ಅಂತ ಕೇಳುವ ಧೈರ್ಯವನ್ನ ಈ ದೇಶದ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಮಾಡಲಿಲ್ಲ. ಪಾಕಿಸ್ತಾನದ ಕತೆ ಬಿಟ್ಬಿಡಿ, ಪಾಕಿಸ್ತಾನಕ್ಕೆ ನೇರ ಬೆನ್ನಿಗೆ ನಿಲ್ತು ಈ ಅಮೆರಿಕ ಅಂತಕ್ಕಂಥದ್ದು. ಈ ಅಮೆರಿಕ ಇದೆಯಲ್ಲ, ಅಮೆರಿಕಕ್ಕೆ ಗೊತ್ತಿರತಕ್ಕಂಥದ್ದು ಒಂದೇ ಒಂದು, ಆ ದೇಶ ಭದ್ರವಾಗಿರಬೇಕು. ಇವತ್ತು ಕೂಡ ಅಮೆರಿಕದ ಒಂದೇ ಒಂದು ನಗರದ ಮೇಲೆ ಒಂದು ಕೂಡ ಬಾಂಬ್ ಬೀಳ್ತಕ್ಕಂಥ ವಾತಾವರಣ ಇಲ್ಲ. ಯಾಕೆ ಅಂತಂದರೆ ಒಂದೇ ಒಂದು ಯುದ್ಧ ನೌಕಾನೆಲೆ ಅಮೆರಿಕದಲ್ಲಿ ಇಲ್ಲ. ಆದರೆ ಇಡೀ ಜಗತ್ತಿನಾದ್ಯಂತ ಅಮೆರಿಕದ ಸೈನ್ಯ ತುಂಬ ಶಕ್ತವಾಗಿದೆ. ಹೇಗೆ ಅಂತಂದರೆ ಈ ರೀತಿಯ ಪಾಕಿಸ್ತಾನ, ಆಫ್ಘಾನಿಸ್ತಾನ, ಇರಾನು ಈ ಥರ ದೇಶಗಳಲ್ಲಿ ಯುದ್ಧ ನೆಲೆಗಳನ್ನು ಮಾಡ್ಕೊಂಡು ಅಲ್ಲಿಂದ ಅವರು ಮಿಸೈಲ್ ಆರಿಸೋದು, ರಾಕೆಟ್ ಆರಿಸೋದೆಲ್ಲ ಮಾಡ್ತದೆ ಹೊರತು ಅಮೆರಿಕದಲ್ಲಿ ಇದುವರೆಗೂ ಕೂಡ ಒಂದೇ ಒಂದು ನೌಕಾನೆಲೆ ಆಗಿರಲಿ ಅಥವಾ ಒಂದೇ ಒಂದು ಈ ಪದಾರ್ಥಗಳಾಗಿರ್ಬೋದು ಅಥವಾ ಇದೇನಿದೆಯಲ್ಲ ಅವ್ಯಾವು ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ಅಮೆರಿಕ ಸೇಫು, ಅಮೆರಿಕದ ಜನ ಸೇಫು. ಆದರೆ ಜಗತ್ತಿನ ಇತರೆ ದೇಶಗಳ ಜನಗಳು ಬೇಕಾದ್ರೆ ಸತ್ತು ಹೋಗಲಿ, ಸಾಯ್ತಾ ಇದ್ದಾರೆ ಕೂಡ. ಈ ಖೊಮೇನಿ ವಿಚಾರಕ್ಕೆ ಬರೋದಾದರೆ ಇರಾನ್ನಲ್ಲಿ ಏನಾಯಿತು? ಇರಾನ್ನಲ್ಲಿ 36 ವರ್ಷಗಳಿಂದ ಅಲ್ಲಿಯ ಸುಪ್ರೀಂ ಹೀರೋ ಆಗಿರ್ತಕ್ಕಂಥ ಸುಪ್ರೀಂ ನಾಯಕ ಆಗಿದ್ದಂತಹ ಖೊಮೇನಿ ಒಂದು ರೀತಿಯಾಗಿ ಯಾವ ರೀತಿ ಅಂತಂದರೆ ಯಾರ ಮಾತನ್ನು ಕೇಳದ ಅಂತ ಇವ್ರು ಬಿಂಬಿಸಿದ್ರು. ಯಾರ ಮಾತನ್ನು ಕೇಳದಂಗೆ ಬದುಕಿದ್ದ ಖೊಮೇನಿ ಅಂತ. ಖೊಮೇನಿ ಅನ್ನೋದು ಕೂಡ ಒಂದು ವ್ಯಂಗ್ಯವಾದ ಪದ ಆಗಿತ್ತು. ಹೇಗೆ ಸದ್ದಾಮ್ ಹುಸೇನು, ಹೇಗೆ ಒಸಾಮಾ ಬಿನ್ ಲಾಡನ್ನು, ಹೇಗೆ ಈ ರೀತಿಯ ಮುಸ್ಲಿಂ ಹೆಸರುಗಳನ್ನು ಬೇರೆ ಥರ ಬಿಂಬಿಸ್ತದೋ ಅದೇ ರೀತಿ ಖೊಮೇನಿಯನ್ನು ಕೂಡ ಬಿಂಬಿಸಲಾಯಿತು. ಹೇಗೆ? ಅದು ಅಮೆರಿಕದ ಒಂದು ತಂತ್ರ. ಇದು ಅಮೆರಿಕದ ತಂತ್ರ ಅಷ್ಟು ಸುಲಭಕ್ಕೆ ಜನಕ್ಕೆ ಅರ್ಥ ಆಗೋಂಥದ್ದಲ್ಲ. ಅದ್ರ ಜೊತೆಗೆ ಇಸ್ರೇಲ್ ಬೇರೆ ಸೇರ್ಕೊಂಡ್ಬಿಟ್ಟಿದೆ. ಆ ಇಸ್ರೇಲ್ದು ಮತ್ತು ಇರಾನ್ದು ಈಗಿನ ವಿಷಯ ಅಲ್ಲ, 30, 40, 50 ವರ್ಷಗಳ ಜಟಾಪಟಿ. ಅದಕ್ಕೆ ಇರಾನ್ಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಇರಾನು ಇವಾಗ ಖೊಮೇನಿ ಸತ್ತ ನಂತರ ಜನಕ್ಕೆ ಅರ್ಥ ಆಗ್ತಾ ಇರೋದೇನು ಅಂತಂದರೆ, ನಮ್ಮ ದೇಶಕ್ಕೂ ಕೂಡ ಖೊಮೇನಿ ಅಂತ ಒಬ್ಬ ನಾಯಕ ಬೇಕು, ಯಾರ ಮಾತನ್ನು ಕೇಳಿದಿರ್ತಕ್ಕಂತಹ, ಅಂದರೆ ವಿನಾಕಾರಣ ನಮ್ಮ ದೇಶದ, ನಮ್ಮ ಜನಾಂಗದ, ನಮ್ಮ ಜನಗಳ ವಿಚಾರಕ್ಕೆ ಮೂಗು ತೋರಿಸ್ತಕ್ಕಂಥ ವಿಚಾರಕ್ಕೆ ನಾವು ಯಾವತ್ತೂ ಬಗ್ಗಲ್ಲ ಅನ್ನೋ ಒಬ್ಬ ಸ್ವಾಭಿಮಾನಿ ನಾಯಕ ಬೇಕು ಅಂತ ಜನಕ್ಕೆ ಖೊಮೇನಿ ಹತ್ಯೆ ನಂತರ ಅನ್ಸಕ್ಕೆ ಶುರುವಾಗಿದೆ. ಆದರೆ ಒಂದು ಅಡ್ಡ ಬರ್ತಾ ಇರೋದೇನು ಅಂತಂದರೆ, ಖೊಮೇನಿ ಮುಸ್ಲಿಂ. ಈ ಮುಸ್ಲಿಮೋಫೋಬಿಯಾ ಇದೆಯಲ್ಲ, ಇಸ್ಲಾಮೋಫೋಬಿಯಾ ಇದೆಯಲ್ಲ, ಇಸ್ಲಾಮೋಫೋಬಿಯಾ ಯಾವ ಮಟ್ಟಕ್ಕೆ ಹರಡ್ಬಿಟ್ಟಿದ್ದಾರೆ ಅಂತಂದರೆ, ಅವನು ಸತ್ತೋದ್ನ ಅಂತ ತಕ್ಷಣವೇ ಯಾರು ಸತ್ತಿದ್ದು ಅಂತಂದ್ರೆ ಮುಸ್ಲಿಂ ಅಂದ್ರೆ ಸಾಕು, ಹೌದಾ ಒಳ್ಳೆದಾಯ್ತು ಜಗತ್ತಿಗೆ ಅನ್ನೋ ರೀತಿಯಲ್ಲಿ ಜನ ಮಾತಾಡ್ಕೊಂತಾರೆ. ಯಾರು ಈ ಮುಸ್ಲಿಂಗೆ ಈ ರೀತಿಯ ಒಂದು ಬಣ್ಣವನ್ನು ಕಟ್ತೋರು, ಮುಸ್ಲಿಮರಿಗೆ ಈ ರೀತಿಯ ಒಂದು ಇಮೇಜ್ನ ಕಟ್ಕೊಳ್ತಾರೆ ಯಾರು? ನೆನಪಿರಲಿ, ಈ ಎಲ್ಲ ಕೆಲಸವನ್ನು ಮಾಡೋದು ಕೂಡ ಅದೇ ಅಮೆರಿಕ. ಈಗ ಯಾವ ತಾಲಿಬಾನ್ ಅಂತ ಹೇಳ್ತಿದ್ದೀವಿ, ತಾಲಿಬಾನ್ ಅವರ ಕೈಗೆ ಬಂದೂಕುಗಳನ್ನು, ಬಾಂಬುಗಳನ್ನು ಕೊಟ್ಟಿದ್ದು ಯಾರು? ಇದೇ ಅಮೆರಿಕ.
ಯಾವ ಈಗಿನ ಈ ಭಯೋತ್ಪಾದಕರ ಅಷ್ಟೂ ಸಂಘಟನೆಗಳಿದ್ದಾವೆ, ಮುಸ್ಲಿಂ ಸಂಘಟನೆಗಳು ತನ್ನ ಮೂಗಿನ ನೇರಕ್ಕೆ ಕುಣಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೂ ಮುಸ್ಲಿಂ ರಾಷ್ಟ್ರಗಳನ್ನು ನೆಗೆಟಿವ್ ಆಗಿ ಚಿತ್ರಿಸಿ ಇವೆಲ್ಲ ಇವೆಲ್ಲ ವಿಲನ್ಗಳು ಅಂತ ಬಿಂಬಿಸೋದ್ರಲ್ಲಿ ಅಮೆರಿಕ ಎತ್ತಿದ ಕೈ ಇವತ್ತಿಗೂ ಕೂಡ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಈಗ ಅದರ ಮುಂದುವರೆದ ಭಾಗವಾಗಿ ಈಗ ಖೊಮೇನಿ ಅವರ ಹತ್ಯೆ. ಈ ಅಮೆರಿಕ ವೆನಿಜುವಾಲಾದ ಅಧ್ಯಕ್ಷನ ಅವನ ಹೆಂಡತಿಯ ಸಮೇತವಾಗಿ ಆ ದೇಶದೊಳಗೆ ನುಗ್ಗಿ ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ವೆನಿಜುವಾಲಾ ಅದು ಒಂದು ಸ್ವತಂತ್ರವಾದ ದೇಶ. ಆ ದೇಶದೊಳಗೆ ಹೋಗ್ಬೇಕು ಅನ್ನೋಂಗಿದೆ ವೀಸಾ, ಪಾಸ್ಪೋರ್ಟು, ಮತ್ತೊಂದು ಎಲ್ಲ ಬೇಕಾಗುತ್ತೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಅದು ನಾಗರಿಕರಿಗಾಯ್ತು. ಆಯ್ತು, ದೇಶದ ಸಮಸ್ಯೆ ಏನಾಗಿತ್ತು, ಅವನ ಮೇಲೆ ಇದ್ದಿದ್ದ ಕಂಪ್ಲೇಂಟ್ ಏನೋ ಒಂದು ಕಂಪ್ಲೇಂಟ್. ಯಾವ ರೀತಿ ಕಂಪ್ಲೇಂಟ್ ಅಂತಂದ್ರೆ ಮಾದಕ ದ್ರವ್ಯಗಳನ್ನ, ಮಾದಕ ವಸ್ತುಗಳನ್ನ ಅಮೆರಿಕದಲ್ಲಿ ಬಂದು ಹಂಚ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಒಂದು ಕೇಸ್ ಇತ್ತು, ಅರೆಸ್ಟ್ ಮಾಡಿದೀವಿ ಅಂತ. ಇನ್ನೊಂದು ದೇಶದ ಅಧ್ಯಕ್ಷನನ್ನು ಅರೆಸ್ಟ್ ಮಾಡೋದಕ್ಕೆ ಮತ್ತೊಂದು ದೇಶದ ಅಧ್ಯಕ್ಷನಿಗೆ ಅಥವಾ ಇನ್ನೊಂದು ದೇಶಕ್ಕೆ ಅವಕಾಶ ಇದೆಯಾ? ಅಂತಾರಾಷ್ಟ್ರೀಯ ಕಾನೂನು ಏನು ಹೇಳುತ್ತಿದ್ರ ಬಗ್ಗೆ ವಿಶ್ವಸಂಸ್ಥೆ ಏನು ಮಾಡ್ತಾ ಇದೆ? ಆದರೆ ಇದು ಯಾವುದು ಕೂಡ ಗಣನೆಗೆ ಬರ್ತಾ ಇಲ್ಲ, ಯಾವ ಲೆಕ್ಕಕ್ಕೆ ಬರ್ತಾ ಇಲ್ಲ. ಒಂದೇ ಒಂದು ಮುಸ್ಲಿಂ ಆಗಿದ್ದ ಖೊಮೇನಿ ಹತ್ಯೆ ಆಗಿದ್ದರಿಂದ ಸಂಭ್ರಮಿಸ್ತಾ ಇದ್ದಾರೆ ಜನ. ಆದರೆ ಇರಾನ್ ಮತ್ತು ಭಾರತದ ಸಂಬಂಧ ಇತ್ತಲ್ಲ, ಅದು ಎಷ್ಟು ಶಕ್ತವಾದ ಸಂಬಂಧವಾಗಿತ್ತು, ಯಾವ ರೀತಿ ನೆರವಿಗೆ ಬರ್ತಕ್ಕಂಥ ಸಂಬಂಧ ಆಗಿತ್ತು ಅಂತ ನಾವು ಇವತ್ತು ಕೂಡ ಡೊನಾಲ್ಡ್ ಟ್ರಂಪ್ ಹೇಳ್ದಂಗೆ ಡಾಲರ್ ಎದುರೇ ಕುಡಿಬೇಕು. ಡಾಲರ್ ಎದುರಿಗೆ ನೀವು ಏನೇ ಭರತನಾಟ್ಯ ಮಾಡಿ, ಕಥಕ್ಕಳಿ ಮಾಡಿ, ಕ್ಯಾಬರೆ ಮಾಡಿ, ಏನೇ ಮಾಡಂಗಿದ್ರು ಕೂಡ ನೀವು ಡಾಲರ್ ಮುಂದೆ ಮಾಡಬೇಕು. ಆದರೆ ಡಾಲರ್ ಅಲ್ಲದೆ ರೂಪಾಯಿಗೂ ಕೂಡ ಅಸ್ತಿತ್ವ ಇದೆ ಅಂತ ತೋರಿಸ್ಕೊಟ್ಟ ದೇಶ ನಮಗೆ ಇರಾನ್. ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಆ ಇರಾನ್ ದೇಶ ನಿಮ್ಮ ರೂಪಾಯಿನೇ ಕೊಡಿ, ನಿಮ್ಮ ರೂಪಾಯಿನೇ ನಾವು ರೂಪಾಯಿ ಮುಖಾಂತರ ವ್ಯವಹಾರ ಮಾಡ್ತೀವಿ ಅಂತೇಳಿ ಇಲ್ಲಿದ್ದಂತಹ ಅಕ್ಕಿ, ಬೇಳೆ ಎಲ್ಲವನ್ನು ಕೂಡ ಅಲ್ಲಿ ತರಿಸ್ಕೊಂಡು ಅಲ್ಲಿಂದ ರೂಪಾಯಿ ಲೆಕ್ಕದಲ್ಲೇ ನಮಗೆ ಅಲ್ಲಿನ ಕಚ್ಚಾ ತೈಲವನ್ನು ಸರಬರಾಜು ಮಾಡುವಂತಹ ಒಂದು ದೇಶ ಇರಾನ್. ಅದು ನಮಗೆ ಸ್ವಾಭಿಮಾನ ಅಲ್ವಾ? ಅದು ವಿಶ್ವಾಸ ಅಲ್ವಾ? ಆದರೆ ಯಾಕೆ ಭಾರತ ಇಸ್ರೇಲ್ನ ಮತ್ತು ಅಮೆರಿಕನ ಬೆಂಬಲಿಸ್ತಾ ಇದೆ? ಇಸ್ರೇಲ್ ಅಂತಂದರೆ ಎಷ್ಟಿದೆ ನೀವು ನಂಬಿ, ಕರ್ನಾಟಕದಷ್ಟು ಇಲ್ಲ, ಕರ್ನಾಟಕದ 1/3 ಭಾಗದಷ್ಟು ಇಲ್ಲ. ಇಸ್ರೇಲ್ ಅಂತಂದ್ರೆ ಭಾಳ ದೊಡ್ಡ ಭೂಭಾಗ ಏನಲ್ಲ, ಆದರೆ ಟೆಕ್ನಿಕಲಿ ಭಾಳ ಮುಂದಿದ್ದಾರೆ. ಟೆಕ್ನಿಕಲಿ ಸಿಕ್ಕಾಪಟ್ಟೆ ಮುಂದಿದ್ದಾರೆ. ಅಲ್ಲಿಯ ಸಂಘಟನೆಗಳು, ಚಾತುರ್ಯತೆ ಇದೆಯಲ್ಲ, ಇಡೀ ಜಗತ್ತಿಗೆ ಆಗಿ ಮಿಗುವಷ್ಟು ಕುತಂತ್ರಗಳು ಇಸ್ರೇಲಲ್ಲಿದೆ. ಅಲ್ಲಿ ಮೊಸಾದ್ ಅನ್ನುವ ಒಂದು ಸಂಘಟನೆ ಇದೆ. ಮೊಸಾದ್ನ ಒಂದು ಕಾರ್ಯಕರ್ತ ಅಥವಾ ಮೊಸಾದ್ನ ಒಬ್ಬ ಏಜೆಂಟ್ ಅಂತಂದರೆ ಇಡೀ ಜಗತ್ತು ಬೆಚ್ಚಿ ಬಿಡುತ್ತೆ. ಆ ರೀತಿಯ ಒಂದು ಚಾಣಕ್ಯತೆ ಇರತಕ್ಕಂಥ ಒಂದು ಅಲ್ಲಿಯ ಆಂತರಿಕ ಭದ್ರತೆಯ ಒಂದು ಸಂಘಟನೆ ಅದು. ಆ ಮೊಸಾದ್ ಮತ್ತು ಅಮೇರಿಕಾದ CIA ಇದೆಯಲ್ಲ, ಇವೆರಡೂ ಸೇರಿ ಯಾವ ಜಗತ್ತನ್ನು ಕೂಡ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡುವ ಲಕ್ಷಣಗಳು ಕಾಣಿಸ್ತಲ್ಲ. ಯಾಕೆಂದರೆ ಅವಕ್ಕೆ ಹೃದಯ ಅಂತಕ್ಕಂಥದ್ದೇ ಇಲ್ಲ. ಅಮೇರಿಕ ಹೆಂಗೆ ಇರುತ್ತೋ ಹಂಗೆ ಇಸ್ರೇಲ್ ಕುಣಿಯುತ್ತೆ ಅಷ್ಟೇ. ಈ ಟ್ರಂಪ್ ಬಂದ ಮೇಲೆ ಎಷ್ಟು ಯುದ್ಧಗಳಾದವು ನೀವೇ ಲೆಕ್ಕ ಹಾಕಿ. ನಾವು ದಿನವೈ ವರ್ಷಾನುಗಟ್ಟಲೆಯಿಂದ ಕಳೆದ 2 ವರ್ಷಗಳಿಂದ ಅಲ್ಲಿ ಯುದ್ಧ, ಇಲ್ಲಿ ಯುದ್ಧ, ಇಲ್ಲಿ ಯುದ್ಧ, ಅಲ್ಲಿ ಯುದ್ಧ, ಎಲ್ಲಿ ನೋಡೋದು ಕೂಡ ಯುದ್ಧ. ಆದರೆ ಟ್ರಂಪಿಗೆ ಬೇಕಾಗಿರೋದೇನು? ನೊಬೆಲ್ ಶಾಂತಿ ಪ್ರಶಸ್ತಿ. ನೊಬೆಲ್ ಶಾಂತಿ ಪ್ರಶಸ್ತಿನ ಯಾಕೆ ಕೊಡ್ತಾರೆ? ಯುದ್ಧವನ್ನು ಮಾಡದೇ ಇರೋದಕ್ಕೆ, ಜಗತ್ತಿನಲ್ಲಿ ಶಾಂತಿ ನಿಲ್ಲಿಸೋದಕ್ಕೆ ಅಂತ. ಆದರೆ ಈ ಭೂಪ ಮಾಡ್ತಾ ಇರೋದೇನು? ಇಡೀ ಜಗತ್ತಿನಾದ್ಯಂತ ಯುದ್ಧದ ವಾತಾವರಣ ನಿರ್ಮಾಣ ಮಾಡ್ತಾನೆ. ಒಂದು ವೇಳೆ ಈ ಮುಸ್ಲಿಂ ರಾಷ್ಟ್ರಗಳು ಇಸ್ಲಾಮೋಫೋಬಿಯಾ ಏನಿರುತ್ತೆ ಅಂತಂದರೆ, ಮುಸ್ಲಿಂ ಕಂಟ್ರೀಸ್ ಎಲ್ಲ ಒಂದಾಗ್ಬಿಡ್ತವೆ. ಮುಸ್ಲಿಂ ಕಂಟ್ರೀಸ್ ಎಲ್ಲ ಒಂದಾಗ್ಬಿಟ್ರೆ ಜಗತ್ತಿನಲ್ಲಿ ಅವ್ರದ್ದೇ ರಾಜಭಾರ ನಡೆಯುತ್ತೆ. ಈ ರೀತಿಯ ಒಂದು ನೆರೇಷನ್ನ ಕ್ರಿಯೇಟ್ ಮಾಡಿದ್ದಾರೆ. ಇವಾಗ ಇರಾನ್ ಒಂದು ಮುಸ್ಲಿಂ ಕಂಟ್ರಿ. ಅದು ಆ ಮುಸ್ಲಿಂ ಕಂಟ್ರಿ ಮೇಲೆ ಇವಾಗ ಆಯ್ತಲ್ಲ, ಅದಾದಮೇಲೆ UAE ಆಗಿರ್ಬೋದು, ಕತಾರ್ ಆಗಿರ್ಬೋದು, ಸಿರಿಯಾ ಆಗಿರ್ಬೋದು, ಲಿಬಿಯಾ ಆಗಿರ್ಬೋದು, ಯಾವುದೇ ಬೇರೆ ಮುಸ್ಲಿಂ ರಾಷ್ಟ್ರಗಳು ಯಾಕೆ ಇರಾನ್ ಪರವಾಗಿ ಹೋಗ್ತಾ ಇಲ್ಲ? ಯಾಕೆ ಅಂತಂದರೆ ಅದಷ್ಟು ಮುಸ್ಲಿಂ ಕಂಟ್ರೀಸ್ನ ಇವತ್ತು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ಅಮೇರಿಕ. ಅದಷ್ಟು ಬಡತನದ ದೇಶದಲ್ಲಿರ್ತಕ್ಕಂಥವ್ರಿಗೆ ಕೈಗೆ ಬಾಂಬ್ಗಳನ್ನು, ಪಿಸ್ತೂಲ್ಗಳನ್ನು, AK-47ಗಳನ್ನು ಕೊಟ್ಟು ಬೇರೆ ಬೇರೆ ಭಯೋತ್ಪಾದನೆಗಳ ಹೆಸರಲ್ಲಿ, ಹಮಾಸನ ಹೆಸರಲ್ಲಿ, ಮತ್ತೊಂದು ಹೆಸರಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೇ ಅಮೇರಿಕ. ಅದೆಲ್ಲಕ್ಕೂ ಮುಖ್ಯವಾಗಿ ಇರಾನ್ನ ಒಂದು ನಾವು ಕೈ ತೆಗೆಗೆ ತಗೊಂಡ್ಬಿಟ್ರೆ ಆ ಏಷ್ಯಾದ ಅರ್ಧವನ್ನು ನಾವು ಕೊಂಡ್ಕೊಂಡಂಗೆ ಅಂತ ಟ್ರಂಪಿಗೆ ಚೆನ್ನಾಗಿ ಗೊತ್ತಿದೆ. ಅದು ಟ್ರಂಪ್ ಒಬ್ಬನ ಮನಸ್ಥಿತಿ ಅಲ್ಲ, ಅಮೇರಿಕದ ಮನಸ್ಥಿತಿ. ಆ ಇರಾನ್ನ ವಶಪಡಿಸ್ಕೊಬೇಕು. ಇರಾನ್ನ ಮಧ್ಯದಲ್ಲಿರ್ತಕ್ಕಂತಹ ಜಲಮಾರ್ಗ ಇತ್ತಲ್ಲ, ಬಹುಶಃ 22-25% ತೈಲ ಸಾಗಾಣಿಕೆ ಆಗ್ತಕ್ಕಂಥ ಒಂದು ಮಾರ್ಗ ಇದೆಯಲ್ಲ, ಅದು ಇರಾನ್ ಹಿಡಿತಲ್ಲಿತ್ತು. ಅದನ್ನು ತಪ್ಪಿಸ್ಕೊಬೇಕು, ಅದು ನನ್ನ ಹಿಡಿತಕ್ಕೆ ಬರಬೇಕು ಅನ್ನೋದು ಅಮೇರಿಕದ ಉದ್ದೇಶ. ಅವ್ರದ್ದು ವ್ಯಾಪಾರಿ ಉದ್ದೇಶ ಬಿಟ್ಟರೆ ಬೇರೆ ಇನ್ಯಾವುದಿಲ್ಲ. ಅದಕ್ಕೆ ಬಣ್ಣ ಕಟ್ಟೋದೇನು ಅಂತಂದರೆ, ಮುಸ್ಲಿಮ್ಗಳೆಲ್ಲ ಭಯೋತ್ಪಾದಕರು, ಮುಸ್ಲಿಂ ದೇಶಗಳೆಲ್ಲ ಭಾಳ ಕೆಟ್ಟ ದೇಶಗಳು ಅಂತ. ಆದರೆ ಅದರಲ್ಲಿ ಕೆಲವು ಎಲ್ಲ ಮಾತುಗಳನ್ನು ನಾವು ಸಾದಾಸಟ್ಟಾಗಿ ತಿರಸ್ಕರಿಸೋಕ್ಕಾಗಲ್ಲ. ಯಾಕೆ ಅಂತಂದರೆ ಇರಾನ್ನಲ್ಲಿ ಮಹಿಳೆಯರ ಹಕ್ಕುಗಳನ್ನ ಕಿತ್ಕೊಳ್ಳಲಾಗಿತ್ತು. ಇದನ್ನು ಕೂಡ ನಾವು ಮಾತಾಡಲೇಬೇಕಾದ ಈ ಸಂದರ್ಭದಲ್ಲಿ ಆ ಇರಾನ್ನಲ್ಲಿ ಒಂದು ಕೂದಲು ಕೂಡ ಕಾಣಂಗಿಲ್ಲ. ಫುಲ್ಲು ಹಿಜಾಬ್ ಹಾಕೊಂಡು, ಫುಲ್ ಬುರ್ಕಾ ಹಾಕೊಂಡು ಹೆಣ್ಮಕ್ಳು ಓಡಾಡಬೇಕಾಗಿತ್ತು. ಸಿನಿಮಾ ನೋಡೋಂಗಿತ್ತಿಲ್ಲ, ಡ್ಯಾನ್ಸ್ ಮಾಡೋಂಗಿತ್ತಿಲ್ಲ, ಅಥವಾ ಯಾವುದೇ ಮನರಂಜನಾತ್ಮಕ ಕ್ರಿಯೆಗಳು ತೊಡಗಂಗಿತ್ತಿಲ್ಲ, ವಿಚ್ಛೇದನ ಕೊಡೋಂಗಿತ್ತಿಲ್ಲ. ಮಹಿಳೆಯರನ್ನ ನರಕ ಸದೃಶವಾಗಿ ಮಾಡಲಾಗಿತ್ತು. ಅದು ಈಗ ತಾಲಿಬಾನಲ್ಲಿ ಕೂಡ ಇದೆ. ಅದೇ ತಾಲಿಬಾನ್ ಜೊತೆ ನೀವು ಕೂತ್ಕೊಂಡು ಮಾತಾಡ್ತಿದ್ದಾರೆ. ಆದರೆ ಇರಾನ್ ಮೇಲೆ ತಾಲಿಬಾನ್ಗೆ ಎರಡಕ್ಕೂ ಬೇರೆ ಬೇರೆ ಯಾಕೆ ಸ್ಟ್ಯಾಂಡ್ಗಳು ಅಂತಕ್ಕಂಥ ಜನಗಳ ಪ್ರಶ್ನೆ.
ಇಲ್ಲಿ ಸ್ಪಷ್ಟ ಆಗುತ್ತೆ ಏನು ಅಂತಂದರೆ, ಒಂದು ಇರಾನ್ಗೆ ಒಂದು ಕಾನೂನು, ತನ್ನ ಮಾತನ್ನ ಕೇಳಿ ಜಿ ಹುಜೂರ್ ಅನ್ನುವ ಬೇರೆ ಬೇರೆ ಇಸ್ಲಾಂ ಕಂಟ್ರೀಸ್ಗಳಿಗೆ ಅಮೇರಿಕ ಒಂದು ಕಾನೂನು ಮಾಡುತ್ತೆ. ಇಂತಹ ಒಂದು ಸಾಮ್ರಾಜ್ಯಶಾಹಿ ಅಂತ ರಕ್ತ ಪೀಪಾಸು ಟ್ರಂಪ್ಗೆ ಈಗಲೇ ಕಡಿವಾಣ ಹಾಕದೆ ಹೋದರೆ, ಇಡೀ ವಿಶ್ವದಾದ್ಯಂತ ಅದ್ರ ಬಗ್ಗೆ ದನಿ ಎತ್ತದೆ ಹೋದರೆ ಜಗತ್ತು ಉಳಿಯೋದು ಭಾಳ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಮುಂದಿನ ದಿನಗಳು ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಇರಾನ್ ಮಾತ್ರ ಸುಮ್ಮನೆ ಕೂರುವಂಥ ದೇಶ ಅಲ್ಲ. ಇರಾನ್ಗೆ ಮತ್ತು ಭಾರತಕ್ಕೆ ಭಾಳಷ್ಟು ಸಾಮ್ಯತೆಗಳಿದ್ದಾವೆ. ಎರಡೂ ಕೂಡ ಭಾಳ ಸಾರ್ವಭೌಮತ್ವವನ್ನು ಸಾರ್ತಕ್ಕಂಥ ದೇಶಗಳು, ಒಂದಕ್ಕೊಂದಕ್ಕೆ DNA ಮ್ಯಾಚ್ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಭಾರತೀಯರು ಯುದ್ಧದ ವಿಚಾರದಲ್ಲಿ, ತನ್ನ ದೇಶದ ವಿಚಾರದಲ್ಲಿ ಎಷ್ಟು ಗಟ್ಟಿಯಾಗಿ ನಿಂತ್ಕೊಂತಾರೋ ಇರಾನಿಗರು ಕೂಡ ಅಷ್ಟೇ ಗಟ್ಟಿಯಾಗಿ ನಿಂತ್ಕೊಂತಾರೆ. ಇವತ್ತೇನೋ ಕೊಮೇನಿ ಒಬ್ಬನ ಹತ್ಯೆ ಆಗೋಯ್ತು ಅಂದ ತಕ್ಷಣ ಅಷ್ಟು ಸುಲಭಕ್ಕೆ ಇರಾನು ನಾಶ ಆಗೋಗೋದಿಲ್ಲ. ಅದನ್ನು ಲೆಕ್ಕ ಇಟ್ಕೊಂಡೆ ಭಾರತದ ಮೋದಿ, ಅಲ್ಲಿಯ ವಿದೇಶಾಂಗ ವ್ಯವಹಾರಗಳು ನೀಟಾಗಿ ನಡೆಯಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.